ಕೆಡವಿದಾನೊಬ್ಬ ಭೂಪ. ಮಂಡ್ಯ ತಾಲೂಕಿನ ತೂಬಿನಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಗೆ ಓಡಾಡೋಕೆ ರಸ್ತೆಗಾಗಿ ಕಾಂಪೌಂಡ್ ಅನ್ನ ತೆರವುಗೊಳಿಸಲಾಗಿದೆ. ರಾತ್ರೋರಾತ್ರಿ ಕಾಂಪೌಂಡ್ ಅನ್ನ ಕೆಡವಿದ ಚನ್ನೇಗೌಡ ಎನ್ನುವಂತ ವ್ಯಕ್ತಿ ನೋಡಿ. ಸರ್ಕಾರಿ ಶಾಲಾ ಕಾಂಪೌಂಡ್ ಇದು. ಕಾಂಪೌಂಡ್ ಹಾಕುವರೇ ಗತಿ ಇಲ್ಲ, ಮಕ್ಕಳಿಗೆ ಪುಸ್ತಕ ಕೊಡೋರಿಲ್ಲ. ಈ ಸಂದರ್ಭದಲ್ಲಿ ಆ ಕಾಂಪೌಂಡ್ ಅನ್ನೇ ತೆಗೆದಿದ್ದಾನೆ. ಕಾರಣ ಇಷ್ಟೇ, ತನ್ನ ಮನೆ ರೋಡಿಗೆ ಸಮಸ್ಯೆ ಆಗ್ತಾ ಇದೆ, ತನ್ನ ಮನೆಗೆ ಹೋಗೋಕೆ ವಾಹನ ತಿರ್ಸೋಕೆಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ಮಂಡ್ಯದಲ್ಲಿ ಇರುವಂತಹ ಸರ್ಕಾರಿ ಶಾಲೆ ಕಾಂಪೌಂಡ್ ಅನ್ನೇ ಕೆಡವಿ ದರ್ಪವನ್ನ ಮೆರೆದಿದ್ದಾನೆ. ಕೆಡವಿದಾನೊಬ್ಬ ಭೂಪ. ಮಂಡ್ಯ ತಾಲೂಕಿನ ತೂಬಿನಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಗೆ ಓಡಾಡೋಕೆ ರಸ್ತೆಗಾಗಿ ಕಾಂಪೌಂಡ್ ಅನ್ನ ತೆರವುಗೊಳಿಸಲಾಗಿದೆ. ರಾತ್ರೋರಾತ್ರಿ ಕಾಂಪೌಂಡ್ ಅನ್ನ ಕೆಡವಿದ ಚನ್ನೇಗೌಡ ಎನ್ನುವಂತ ವ್ಯಕ್ತಿ ನೋಡಿ. ಸರ್ಕಾರಿ ಶಾಲಾ ಕಾಂಪೌಂಡ್ ಇದು. ಕಾಂಪೌಂಡ್ ಹಾಕುವರೇ ಗತಿ ಇಲ್ಲ, ಮಕ್ಕಳಿಗೆ ಪುಸ್ತಕ ಕೊಡೋರಿಲ್ಲ. ಈ ಸಂದರ್ಭದಲ್ಲಿ ಆ ಕಾಂಪೌಂಡ್ ಅನ್ನೇ ತೆಗೆದಿದ್ದಾನೆ. ಕಾರಣ ಇಷ್ಟೇ, ತನ್ನ ಮನೆ ರೋಡಿಗೆ ಸಮಸ್ಯೆ ಆಗ್ತಾ ಇದೆ, ತನ್ನ ಮನೆಗೆ ಹೋಗೋಕೆ ವಾಹನ ತಿರ್ಸೋಕೆಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ಮಂಡ್ಯದಲ್ಲಿ ಇರುವಂತಹ ಸರ್ಕಾರಿ ಶಾಲೆ ಕಾಂಪೌಂಡ್ ಅನ್ನೇ ಕೆಡವಿ ದರ್ಪವನ್ನ ಮೆರೆದಿದ್ದಾನೆ. ಕೆಡವಿದಾನೊಬ್ಬ ಭೂಪ. ಮಂಡ್ಯ ತಾಲೂಕಿನ ತೂಬಿನಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಗೆ ಓಡಾಡೋಕೆ ರಸ್ತೆಗಾಗಿ ಕಾಂಪೌಂಡ್ ಅನ್ನ ತೆರವುಗೊಳಿಸಲಾಗಿದೆ. ರಾತ್ರೋರಾತ್ರಿ ಕಾಂಪೌಂಡ್ ಅನ್ನ ಕೆಡವಿದ ಚನ್ನೇಗೌಡ ಎನ್ನುವಂತ ವ್ಯಕ್ತಿ ನೋಡಿ. ಸರ್ಕಾರಿ ಶಾಲಾ ಕಾಂಪೌಂಡ್ ಇದು. ಕಾಂಪೌಂಡ್ ಹಾಕುವರೇ ಗತಿ ಇಲ್ಲ, ಮಕ್ಕಳಿಗೆ ಪುಸ್ತಕ ಕೊಡೋರಿಲ್ಲ. ಈ ಸಂದರ್ಭದಲ್ಲಿ ಆ ಕಾಂಪೌಂಡ್ ಅನ್ನೇ ತೆಗೆದಿದ್ದಾನೆ. ಕಾರಣ ಇಷ್ಟೇ, ತನ್ನ ಮನೆ ರೋಡಿಗೆ ಸಮಸ್ಯೆ ಆಗ್ತಾ ಇದೆ, ತನ್ನ ಮನೆಗೆ ಹೋಗೋಕೆ ವಾಹನ ತಿರ್ಸೋಕೆಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ಮಂಡ್ಯದಲ್ಲಿ ಇರುವಂತಹ ಸರ್ಕಾರಿ ಶಾಲೆ ಕಾಂಪೌಂಡ್ ಅನ್ನೇ ಕೆಡವಿ ದರ್ಪವನ್ನ ಮೆರೆದಿದ್ದಾನೆ. ಸರ್ಜಾಪುರ ಮಂದಿಗೆ ಜಲಗಂಡಾಂತರ ಇನ್ನೂ ತಪ್ಪಿಲ್ಲ. ರಸ್ತೆ ಮೇಲೆ 2-3 ಅಡಿ ನಿಂತಂಥ ಮಳೆ ನೀರು ವಿಶೇಷ ಚೇತನರೂಪ ಆತ ಹೋಗೋದಕ್ಕೂ ಆಗದೆ, ಇತ್ತ ವಾಪಸ್ ಬರೋದಕ್ಕೂ ಆಗದೆ ಪರದಾಡಿರುವಂಥ ಘಟನೆ ಆಗಿದೆ. ನೀರು ತುಂಬಿದ ರಸ್ತೆಯಲ್ಲಿ ಬೈಕ್ ಕೆಟ್ಟು ನಿಂತಿತ್ತು ನೋಡಿ. ಆ ಕಡೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ, ವಾಪಸ್ ಬರೋದಕ್ಕೂ ಆಗ್ತಾ ಇರಲಿಲ್ಲ. ಆ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಿರಂತರವಾಗಿ ಸುರಿತಾ ಇರುವಂಥ ಧಾರಾಕಾರ ಮಳೆಯಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಅದರಲ್ಲಿ ಇದು ಕೂಡ ಒಂದು. ಸರ್ಜಾಪುರ ಮಂದಿ, ಆ ಮಂದಿಗೆ ಈ ಜಲಗಂಡಾಂತರ ಅನ್ನೋದು ಪ್ರತಿ ವರ್ಷ ಮಳೆ ಆದಾಗೂ ಕೂಡ ಇದೇ ರೀತಿಯಾಗಿ ಆಗುತ್ತೆ ನೋಡಿ. ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಪಾಪ ಅಲ್ಲಿ ಸಹಾಯಕ್ಕೆ ಬರುವಂಥ ಕೆಲಸ ಆಗುತ್ತೆ. ವಿಶೇಷ ಚೇತನರೊಬ್ಬರು ಆ ನೀರಿದ್ದಂಥ ರಸ್ತೆ ಮೇಲೆ ನೀರಿತ್ತು, ಅದನ್ನು ಅದರಲ್ಲೇ ಓಡಿಸ್ಕೊಂಬರ್ತಾರೆ ಗಾಡಿಯಲ್ಲಿ ಕೆಟ್ಟು ನಿಂತ್ಕೊಂಡ್ಬಿಡುತ್ತೆ. ತಕ್ಷಣ ಅಲ್ಲಿದ್ದಂಥವ್ರು ಕೆಲವರು ನೋಡಿದವರು ಸಹಾಯಕ್ಕೆ ಮುಂದಾಗ್ತಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ. ನೀರಿನ ನಡುವೆ ಸಿಲುಕಿಕೊಂಡಿರ್ತಾರೆ, ಅವರು ಪರದಾಡ್ತಾ ಇರ್ತಾರೆ. ಮುಂದಕ್ಕೂ ಹೋಗೋದಕ್ಕಾಗದೆ, ವಾಪಸ್ ಹಿಂದಕ್ಕೂ ಕೂಡ ಹೋಗೋದಕ್ಕಾಗದೆ ಪರದಾಡಿರುವಂಥ ದೃಶ್ಯವನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಅದೇ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಸವಿತಾ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ಎಷ್ಟೊತ್ತಿಗೆ ಈ ಘಟನೆ ಆಯಿತು? ಈಗ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ನಾಗೇಂದ್ರ ಬಾಬು, ನಗರದಲ್ಲಿ ಮಳೆ ತಂದ ಅವಾಂತರ ಒಂದೆರಡಲ್ಲ, ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡಿದೆ. ಇನ್ನು ಸರ್ಜಾಪುರ ಮುಖ್ಯ ರಸ್ತೆ ಈ ಭಾಗದಲ್ಲಿ ನೋಡಿದ್ರೆ ಬಹುತೇಕ ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ವಾಹನ ಸವಾರರು, ಸಾರ್ವಜನಿಕರು ಹಿಂಜರಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ಬೋದು, ಇದು ಒಂದು ಕೆರೆ ರೀತಿ ಮಾರ್ಪಾಡಾಗಿದೆ. ಮುಖ್ಯ ರಸ್ತೆ ಪ್ರಮುಖವಾಗಿ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಓಡಾಡುವಂತಹ, ಸಾಕಷ್ಟು ಕ್ರೌಡ್ ಇರುವಂತಹ ಏರಿಯಾ. ದೃಶ್ಯದಲ್ಲಿ ನೋಡಬಹುದು, ಬಹುತೇಕ ಶುಕ್ರವಾರ ಸುರಿದಂಥ ಮಳೆ ನಿರಂತರವಾಗಿ ಆಗ್ತಾ ಇದೆ. ಸೊ ಮಳೆ ನೀರ ಜೊತೆಗೆ ಚರಂಡಿ ನೀರು ಕೂಡ ಇದೆ. ಈ ನೀರು ಹೋಗ್ಲಿಕ್ಕೆ ದಾರಿ ಇಲ್ಲ ಅಂತ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಸೊ ಮೇಲ್ಗಡೆ ನೋಡ್ಬೋದು, ಟ್ರಾಫಿಕ್ ಇದೆ, ಫ್ಲೈ ಓವರ್ ಇದೆ. ಸೊ ಕೆಳಭಾಗದಲ್ಲಿ ಟ್ರಾಫಿಕ್ ಇಲ್ಲ. ಸೊ ಹೆಂಗೋ ಹೋದ್ರೆ ಸಾಕು ಅಂತ ಹರಸಾಹಸವನ್ನ ಪಟ್ಕೊಂಡು ಸಾಕಷ್ಟು ಜನರು ಈ ಒಂದು ಮಾರ್ಗದಲ್ಲಿ ಟೂ ವೀಲರ್, ಅದರಲ್ಲೂ ಟೂ ವೀಲರ್ ವಾಹನ ಓಕೆ ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಸರ್ಜಾಪುರ ಮಂದಿಗೆ ಜಲಗಂಡಾಂತರ ಇನ್ನೂ ತಪ್ಪಿಲ್ಲ. ರಸ್ತೆ ಮೇಲೆ 2-3 ಅಡಿ ನಿಂತಂಥ ಮಳೆ ನೀರು ವಿಶೇಷ ಚೇತನರೂಪ ಆತ ಹೋಗೋದಕ್ಕೂ ಆಗದೆ, ಇತ್ತ ವಾಪಸ್ ಬರೋದಕ್ಕೂ ಆಗದೆ ಪರದಾಡಿರುವಂಥ ಘಟನೆ ಆಗಿದೆ. ನೀರು ತುಂಬಿದ ರಸ್ತೆಯಲ್ಲಿ ಬೈಕ್ ಕೆಟ್ಟು ನಿಂತಿತ್ತು ನೋಡಿ. ಆ ಕಡೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ,
ವಾಪಸ್ ಬರೋದಕ್ಕೂ ಆಗ್ತಾ ಇರಲಿಲ್ಲ. ಆ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಿರಂತರವಾಗಿ ಸುರಿತಾ ಇರುವಂಥ ಧಾರಾಕಾರ ಮಳೆಯಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಅದರಲ್ಲಿ ಇದು ಕೂಡ ಒಂದು. ಸರ್ಜಾಪುರ ಮಂದಿ, ಆ ಮಂದಿಗೆ ಈ ಜಲಗಂಡಾಂತರ ಅನ್ನೋದು ಪ್ರತಿ ವರ್ಷ ಮಳೆ ಆದಾಗೂ ಕೂಡ ಇದೇ ರೀತಿಯಾಗಿ ಆಗುತ್ತೆ. ನೋಡಿ, ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಪಾಪ ಅಲ್ಲಿ ಸಹಾಯಕ್ಕೆ ಬರುವಂಥ ಕೆಲಸ ಆಗುತ್ತೆ. ವಿಶೇಷ ಚೇತನರೊಬ್ಬರು ಆ ನೀರಿದ್ದಂಥ ರಸ್ತೆ ಮೇಲೆ ನೀರಿತ್ತು, ಅದನ್ನು ಅದರಲ್ಲೇ ಓಡಿಸ್ಕೊಂಬರ್ತಾರೆ ಗಾಡಿಯಲ್ಲಿ ಕೆಟ್ಟು ನಿಂತ್ಕೊಂಡ್ಬಿಡುತ್ತೆ. ತಕ್ಷಣ ಅಲ್ಲಿದ್ದಂಥವ್ರು ಕೆಲವರು ನೋಡಿದವರು ಸಹಾಯಕ್ಕೆ ಮುಂದಾಗ್ತಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ. ನೀರಿನ ನಡುವೆ ಸಿಲುಕಿಕೊಂಡಿರ್ತಾರೆ, ಅವರು ಪರದಾಡ್ತಾ ಇರ್ತಾರೆ. ಮುಂದಕ್ಕೂ ಹೋಗೋದಕ್ಕಾಗದೆ, ವಾಪಸ್ ಹಿಂದಕ್ಕೂ ಕೂಡ ಹೋಗೋದಕ್ಕಾಗದೆ ಪರದಾಡಿರುವಂಥ ದೃಶ್ಯವನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಅದೇ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಸವಿತಾ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ಎಷ್ಟೊತ್ತಿಗೆ ಈ ಘಟನೆ ಆಯಿತು? ಈಗ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ನಾಗೇಂದ್ರ ಬಾಬು, ನಗರದಲ್ಲಿ ಮಳೆ ತಂದ ಅವಾಂತರ ಒಂದೆರಡಲ್ಲ, ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡಿದೆ. ಇನ್ನು ಸರ್ಜಾಪುರ ಮುಖ್ಯ ರಸ್ತೆ ಈ ಭಾಗದಲ್ಲಿ ನೋಡಿದ್ರೆ ಬಹುತೇಕ ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ವಾಹನ ಸವಾರರು, ಸಾರ್ವಜನಿಕರು ಹಿಂಜರಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ಬೋದು, ಇದು ಒಂದು ಕೆರೆ ರೀತಿ ಮಾರ್ಪಾಡಾಗಿದೆ. ಮುಖ್ಯ ರಸ್ತೆ ಪ್ರಮುಖವಾಗಿ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಓಡಾಡುವಂತಹ, ಸಾಕಷ್ಟು ಕ್ರೌಡ್ ಇರುವಂತಹ ಏರಿಯಾ. ದೃಶ್ಯದಲ್ಲಿ ನೋಡಬಹುದು, ಬಹುತೇಕ ಶುಕ್ರವಾರ ಸುರಿದಂತ ಮಳೆ ನಿರಂತರವಾಗಿ ಆಗ್ತಾ ಇದೆ. ಸೊ ಮಳೆ ನೀರ ಜೊತೆಗೆ ಚರಂಡಿ ನೀರು ಕೂಡ ಇದೆ. ಈ ನೀರು ಹೋಗ್ಲಿಕ್ಕೆ ದಾರಿ ಇಲ್ಲ ಅಂತ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಸೊ ಮೇಲ್ಗಡೆ ನೋಡ್ಬೋದು, ಟ್ರಾಫಿಕ್ ಇದೆ, ಫ್ಲೈ ಓವರ್ ಇದೆ. ಸೊ ಕೆಳಭಾಗದಲ್ಲಿ ಟ್ರಾಫಿಕ್ ಇಲ್ಲ. ಸೊ ಹೆಂಗೋ ಹೋದ್ರೆ ಸಾಕು ಅಂತ ಹರಸಾಹಸವನ್ನ ಪಟ್ಕೊಂಡು ಸಾಕಷ್ಟು ಜನರು ಈ ಒಂದು ಮಾರ್ಗದಲ್ಲಿ ಟೂ ವೀಲರ್, ಅದರಲ್ಲೂ ಟೂ ವೀಲರ್ ವಾಹನ ಓಕೆ ಥ್ಯಾಂಕ್ ಯು ಸವಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ಸರ್ಜಾಪುರ ಮಂದಿಗೆ ಜಲಗಂಡಾಂತರ ಇನ್ನೂ ತಪ್ಪಿಲ್ಲ. ರಸ್ತೆ ಮೇಲೆ 2-3 ಅಡಿ ನಿಂತಹ ಮಳೆ ನೀರು. ವಿಶೇಷ ಚೇತನರೊಬ್ಬ ಆತ ಹೋಗೋದಕ್ಕೂ ಆಗದೆ, ಇತ್ತ ವಾಪಸ್ ಬರೋದಕ್ಕೂ ಆಗದೆ ಪರದಾಡಿರುವಂಥ ಘಟನೆ ಆಗಿದೆ. ನೀರು ತುಂಬಿದ ರಸ್ತೆಯಲ್ಲಿ ಬೈಕ್ ಕೆಟ್ಟು ನಿಂತಿತ್ತು. ನೋಡಿ, ಆ ಕಡೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ, ವಾಪಸ್ ಬರೋದಕ್ಕೂ ಆಗ್ತಾ ಇರಲಿಲ್ಲ. ಆ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಿರಂತರವಾಗಿ ಸುರಿತಾ ಇರುವಂಥ ಧಾರಾಕಾರ ಮಳೆಯಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಅದರಲ್ಲಿ ಇದು ಕೂಡ ಒಂದು. ಸರ್ಜಾಪುರ ಮಂದಿ, ಆ ಮಂದಿಗೆ ಈ ಜಲಗಂಡಾಂತರ ಅನ್ನೋದು ಪ್ರತಿ ವರ್ಷ ಮಳೆ ಆದಾಗೂ ಕೂಡ ಇದೇ ರೀತಿಯಾಗಿ ಆಗುತ್ತೆ. ನೋಡಿ, ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಪಾಪ ಅಲ್ಲಿ ಸಹಾಯಕ್ಕೆ ಬರುವಂಥ ಕೆಲಸ ಆಗುತ್ತೆ. ವಿಶೇಷ ಚೇತನರೊಬ್ಬರು ಆ ನೀರಿದ್ದಂಥ ರಸ್ತೆ ಮೇಲೆ ನೀರಿತ್ತು, ಅದನ್ನು ಅದರಲ್ಲೇ ಓಡಿಸ್ಕೊಂಬರ್ತಾರೆ ಗಾಡಿಯಲ್ಲಿ ಕೆಟ್ಟು ನಿಂತ್ಕೊಂಡ್ಬಿಡುತ್ತೆ. ತಕ್ಷಣ ಅಲ್ಲಿದ್ದಂಥವ್ರು ಕೆಲವರು ನೋಡಿದವರು ಸಹಾಯಕ್ಕೆ ಮುಂದಾಗ್ತಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ. ನೀರಿನ ನಡುವೆ ಸಿಲುಕಿಕೊಂಡಿರ್ತಾರೆ, ಅವರು ಪರದಾಡ್ತಾ ಇರ್ತಾರೆ. ಮುಂದಕ್ಕೂ ಹೋಗೋದಕ್ಕಾಗದೆ, ವಾಪಸ್ ಹಿಂದಕ್ಕೂ ಕೂಡ ಹೋಗೋದಕ್ಕಾಗದೆ ಪರದಾಡಿರುವಂಥ ದೃಶ್ಯವನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಅದೇ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಸವಿತಾ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ಎಷ್ಟೊತ್ತಿಗೆ ಈ ಘಟನೆ ಆಯಿತು? ಈಗ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ನಾಗೇಂದ್ರ ಬಾಬು, ನಗರದಲ್ಲಿ ಮಳೆ ತಂದ ಅವಾಂತರ ಒಂದೆರಡಲ್ಲ, ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡಿದೆ. ಇನ್ನು ಸರ್ಜಾಪುರ ಮುಖ್ಯ ರಸ್ತೆ ಈ ಭಾಗದಲ್ಲಿ ನೋಡಿದ್ರೆ ಬಹುತೇಕ ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ವಾಹನ ಸವಾರರು, ಸಾರ್ವಜನಿಕರು ಹಿಂಜರಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ಬೋದು, ಇದು ಒಂದು ಕೆರೆ ರೀತಿ ಮಾರ್ಪಾಡಾಗಿದೆ. ಮುಖ್ಯ ರಸ್ತೆ ಪ್ರಮುಖವಾಗಿ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಓಡಾಡುವಂತಹ, ಸಾಕಷ್ಟು ಕ್ರೌಡ್ ಇರುವಂತಹ ಏರಿಯಾ. ದೃಶ್ಯದಲ್ಲಿ ನೋಡಬಹುದು, ಬಹುತೇಕ ಶುಕ್ರವಾರ ಸುರಿದಂತ ಮಳೆ ನಿರಂತರವಾಗಿ ಆಗ್ತಾ ಇದೆ. ಸೊ ಮಳೆ ನೀರ ಜೊತೆಗೆ ಚರಂಡಿ ನೀರು ಕೂಡ ಇದೆ. ಈ ನೀರು ಹೋಗ್ಲಿಕ್ಕೆ ದಾರಿ ಇಲ್ಲ ಅಂತ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಸೊ ಮೇಲ್ಗಡೆ ನೋಡ್ಬೋದು, ಟ್ರಾಫಿಕ್ ಇದೆ, ಫ್ಲೈ ಓವರ್ ಇದೆ. ಸೊ ಕೆಳಭಾಗದಲ್ಲಿ ಟ್ರಾಫಿಕ್ ಇಲ್ಲ. ಸೊ ಹೆಂಗೋ ಹೋದ್ರೆ ಸಾಕು ಅಂತ ಹರಸಾಹಸವನ್ನ ಪಟ್ಕೊಂಡು ಸಾಕಷ್ಟು ಜನರು ಈ ಒಂದು ಮಾರ್ಗದಲ್ಲಿ ಟೂ ವೀಲರ್, ಅದರಲ್ಲೂ ಟೂ ವೀಲರ್ ವಾಹನ ಓಕೆ ಥ್ಯಾಂಕ್ ಯು ಸವಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್.